ಅಜ್ಜಂಪುರದಿಂದ ಗೆಜ್ಜೆಗೊಂಡನಹಳ್ಳಿವರೆಗೆ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಜಿಎಚ್ ಶ್ರೀನಿವಾಸ, ನಾನು ಅಭಿವೃದ್ಧಿಗೆ ಮಹತ್ವ ನೀಡುತ್ತಿದ್ದು ಈ ರಸ್ತೆಯಲ್ಲಿ ನೂರಾರು ರೈತರು ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ. ತರೀಕೆರೆ ಅಜ್ಜಂಪುರ ತಾಲೂಕನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಮೀಕ್ಷೆ ಮಾಡಿದ್ದು ಬರಗಾಲ ಪ್ರದೇಶಗಳ ಪಟ್ಟಿಗೆ ಸೇರಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದ್ದು ಕೇಂದ್ರಕ್ಕೆ ಕಳುಹಿಸಿದ್ದು ತರೀಕೆರೆ ಅಜ್ಜಂಪುರ ತಾಲೂಕುಗಳ ಕೆರೆಗಳನ್ನು ತುಂಬಿಸಲಾಗುತ್ತದೆ ಎಂದರು. ಎಂಬತ್ತನೇ ಸ್ವತಂತ್ರೋತ್ಸವ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಸೇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಪತ್ರಕರ್ತ ಮಿತ್ರರಿಗೂ ಇವತ್ತು ತಾಲೂಕಾದ ಮೇಲೆ ನಾನು ರಿಪಬ್ಲಿಕ್ ಡೇ ತರೀಕೆ ಅಜ್ಜಂಪುರದಲ್ಲಿ ಆಚರಿಸಿ ಸ್ವತಂತ್ರ ದಿನಾಚರಣೆಯನ್ನು ಈ ತರೀಕೆಯಲ್ಲಿ ಆಚರಿಸ್ತಿರೋದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ನಾವು ಸುಮಾರು 15 ಕೋಟಿಯಷ್ಟು ಹಣವನ್ನು ಈಗ ಅಜ್ಜಂಪುರ ಟೌನ್ ಅಂದರೆ ನಾವು ಈಗಾಗಲೇ ಪ್ರಸ್ತಾವನೆ ಮಾಡಿದ್ವಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಜಾರ್ಜ್ ಕೂಡ ಬಂದು ನೋಡೋಗಿದ್ರು. ದಯವಿಟ್ಟು ಬರಗಾಲ ಘೋಷಣೆ ಮಾಡಬೇಕು ಅಂತೇಳಿ ನಾವು ಕೂಡ ಹಿಂದೆ ನಾನು ಮುಖ್ಯಮಂತ್ರಿಗಳಿಗೆ ಅವಾಗ ರೆವಿನ್ಯೂ ಮಂತ್ರಿಗಳು ಲೆಟರ್ ಕೂಡ ಕೊಟ್ಟಿದ್ದೆ. ಇವತ್ತು ನಿನ್ನೆ ಪತ್ರ ಬಂದಿದೆ. ಒಟ್ಟು ತರೀಕೆರೆ ಜಿಲ್ಲೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಜ್ಜಂಪುರ ಸಿವಿಯರ್ ಡ್ರಾಟ್, ತರೀಕೆರೆ ಕೊಪ್ಪ ಎನ್ನಾಪುರ ಮಾಡರೇಟರ್ ಡ್ರಾಟ್ ಅಂತೇಳಿ ಒಂದು ಪ್ರಸ್ತಾವನೆ ಬಂದಿದೆ. ಅದನ್ನು ಫೈನಲ್ ಆಗಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಸಮಿತಿ ಬಂದು ಪರಿಶೀಲಿಸಿದ್ರು ನಮಗೆ ಆಯ್ಕೆಯನ್ನು ಕೊಟ್ಟಿರುತ್ತೆ. ಮತ್ತು ಅದು ರ್ಯಾಂಡಮ್ ಆಗಿ ಆಯ್ಕೆ ಮಾಡಿದಾಗ ಯಾವುದು ನಮಗೆ ತೀವ್ರ ಜಾಗದ ಒಂದು ಪರಿಶೀಲನೆ ಮಾಡಿ ಖಂಡಿತವಾಗಿ ಇದು ಡ್ರಾಟ್ ಅಂತ ಡಿಕ್ಲೇರ್ ಆಗೋದ್ರೆ ಯಾವುದೇ ಅನುಮಾನ ಇಲ್ಲ. ನಮಗೆ ಅದರಿಂದ ಸರ್ಕಾರದಿಂದ ಹೆಚ್ಚು ಅನುದಾನ ಬರ್ತದೆ. ಜೊತೆಗೆ ನಮಗೆ ಈಗ ತಿಂಗಳಲ್ಲಿ 22 ನಂತರ ಅಥವಾ 27 ಒಳಗಡೆ ನಾವು ಇಲ್ಲಿಗೆ ಪರ್ ಡೇ 1400 ಕ್ಯೂಸೆಕ್ಸ್, ಒಂದು ಮೋಟ್ರು 700 ಕ್ಯೂಸೆಕ್ಸ್ ನಡೀತೆ. ಅದು 1400 ಕ್ಯೂಸೆಕ್ಸ್ನ ನಮ್ಮ ಚಾನಲಲ್ಲಿ ಹರಿಸ್ತಾರೆ. ನಮ್ಮ ತರೀಕೆರೆಯಲ್ಲಿ ಇರತಕ್ಕಂಥ ಕೆರೆಗಳು ಅಲ್ಲಿ ಟ್ಯಾಂಕ್ ಫಿಲ್ಲಿಂಗ್ ಒಂದು ಯೋಜನೆ, ಅದರಲ್ಲಿ 52 ಕೆರೆ, ಇಲ್ಲೊಂದು 70-80 ಕೆರೆಗಳು ಅಷ್ಟು ಕೂಡ ನಾವು ಶೇಕಡ ಅರ್ಧವನ್ನು ಸುಮಾರು 50 ದಿನ ಬಿಟ್ಟರೆ ತುಂಬಿಸೋಕ್ಕಾಗಲ್ಲ. ಅಷ್ಟಾಗೋದು ಒಂದು ಕಾಲು ಭಾಗನಾದ್ರು ಕೆರೆಗಳಿಗೆ ತುಂಬಿಸತಕ್ಕಂಥ ಯೋಜನೆ ಇದೆ. ಮಳೆ ಬಂತು ಅಂತಂದರೆ, ಚೆನ್ನಾಗಿ ಮಳೆ ಬಂತು ಅಂತಂದರೆ ಎಲ್ಲ ಕೆರೆಗಳಿಗೂ ಪೂರ್ಣವಾಗಿ ನೀರು ಕೊಡ್ತೀವಿ. ಇದ್ರ ಬಗ್ಗೆ ನಾನು ಈಗಾಗಲೇ ಸಂಬಂಧಪಟ್ಟ ಮಂತ್ರಿಗಳು, ಹೊಸದಾಗಿ ಚಲುವರಾಯಸ್ವಾಮಿ ಆಗಿದ್ದು, ಅದಕ್ಕೆ ಮುಂಚೆನೇ ನಾನು KCS ಗೌರವ್ ಗುಪ್ತಾ ಹತ್ರ, ನಮ್ಮ ವಿಶ್ವೇಶ್ವರ ಜಲ ನಿಗಮ MD ರುದ್ರೆ ಅವರು, ರಮೇಂದ್ರ ಮತ್ತು ಕರ್ನಾಟಕ ನೀರಾವರಿ ನಿಗಮದ MD ಇವರೆಲ್ಲರ ಹತ್ರ ಮಾತಾಡಿ ನೀರು ಬಿಡಲಿಕ್ಕೆ ಅನುಮತಿನ ನಾವು ತಗೊಂಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಈ ಭಾಗದ ರೈತರಿಗೆಲ್ಲರೂ ಕೂಡ ಏನು ಲಿಫ್ಟ್ ಇರಿಗೇಷನ್ನಿಂದ ನಮಗೆ ಅಪ್ಪರ್ ಭದ್ರಾದಿಂದ ನೀರು ಬರುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ, ಚೆನ್ನಾಗಿ ಮಳೆ ಬಂತು ಅಂದರೆ ಇನ್ನೂ ಕೂಡ ಇನ್ನೂ ಎಕ್ಸ್ಟೆಂಡ್ ಮಾಡಿ ಅಷ್ಟೆಲ್ಲ ಮಳೆ ಬಂತು ಅಂದರೆ ನಾವು ಇನ್ನೂ ಹೆಚ್ಚಿನ ದಿನ ನೀರನ್ನು ಕೊಡಿಸ್ತೀವಿ ಈ ಭಾಗದ ರೈತರಿಗೆ ಅನ್ನೋ ಮಾತುಗಳನ್ನು ಹೇಳ್ತಾ, ಇದೊಂದು ಡ್ರಾಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಜ್ಜಂಪುರ ಸಿವಿಯರ್ ಡ್ರಾಟ್ ಆಗೋದ್ರಿಂದ ಮತ್ತೆ ತರೀಕೆರೆ ತಾಲ್ಲೂಕು ಆಡಳಿತ, ತಾಲ್ಲೂಕು ಪಂಚಾಯಿತಿ ಹಾಗೂ ಪುರಸಭೆ, ತರೀಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ತಾಲ್ಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಆಯೋಜಿಸಲಾಗಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪತ್ರಕರ್ತ ಪ್ರದೀಪ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. NKS TV4 ಹಾಗೂ ಪ್ರಜಾ ಪವರ್ ಟಿವಿ ಚಾನೆಲ್ಗಳ ಚಿಕ್ಕಮಗಳೂರು ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿರುವ ಪ್ರದೀಪ್ ಅವರು ತರೀಕೆರೆ ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳ ಸಾರ್ವಜನಿಕ ಸಮಸ್ಯೆಗಳು, ಸ್ಥಳೀಯ ಅಭಿವೃದ್ಧಿ ಕಾರ್ಯಗಳು, ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು, ಶಿಕ್ಷಣ, ಕೃಷಿ, ಆರೋಗ್ಯ, ಸಾಮಾಜಿಕ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ನಿರಂತರವಾಗಿ ವರದಿ ಮಾಡುತ್ತಿದ್ದಾರೆ. ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶಗಳ ಕುಂದುಕೊರತೆಗಳು, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಮೂಲಸೌಕರ್ಯ, ಶಿಕ್ಷಣ ಹಾಗೂ ವಿವಿಧ ಇಲಾಖೆಗಳ ಸಮಸ್ಯೆಗಳನ್ನು ಸಂಬಂಧಿಸಿದ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತರುವ ಮೂಲಕ ಪರಿಹಾರಕ್ಕೆ ಒತ್ತು ನೀಡುತ್ತಿರುವುದು ಗಮನಾರ್ಹವಾಗಿದೆ.
ಅದೇ ರೀತಿ ಸರ್ಕಾರದ ವಿವಿಧ ಜನಪರ ಯೋಜನೆಗಳು ಹಾಗೂ ಸೌಲಭ್ಯಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ತಲುಪಿಸುವುದು, ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಅರಿವು ಮೂಡಿಸುವುದು ಹಾಗೂ ಸ್ಥಳೀಯವಾಗಿ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ವಾಸ್ತವಾಂಶಾಧಾರಿತ ವರದಿಗಳ ಮೂಲಕ ಜನರಿಗೆ ಮಾಹಿತಿ ಒದಗಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ. ಪತ್ರಿಕೋದ್ಯಮವು ಕೇವಲ ಸುದ್ದಿಯನ್ನು ನೀಡುವ ಮಾಧ್ಯಮವಾಗಿರದೆ, ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವ, ಜನರ ಧ್ವನಿಯನ್ನು ಆಡಳಿತ ವ್ಯವಸ್ಥೆಗೆ ತಲುಪಿಸುವ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಜವಾಬ್ದಾರಿಯುತ ಕ್ಷೇತ್ರವಾಗಿದೆ. ಈ ನಿಟ್ಟಿನಲ್ಲಿ ಪ್ರದೀಪ್ ಅವರು ತಮ್ಮ ಪತ್ರಿಕೋದ್ಯಮ ಸೇವೆಯ ಮೂಲಕ ಸಾರ್ವಜನಿಕ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತಿರುವುದನ್ನು ಪರಿಗಣಿಸಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಾರ್ವಜನಿಕ ಸೇವೆ, ಸಾಮಾಜಿಕ ಕಳಕಳಿ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನು ಗುರುತಿಸಿ ನೀಡಿರುವ ಈ ಗೌರವವು ಪ್ರದೀಪ್ ಅವರಿಗೆ ಮತ್ತಷ್ಟು ಉತ್ಸಾಹ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಲು ಪ್ರೇರಣೆಯಾಗಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಮಸ್ಯೆಯು ಸುದ್ದಿಯಾಗಬೇಕು, ಸಂಬಂಧಿಸಿದವರ ಗಮನಕ್ಕೆ ತಲುಪಬೇಕು ಮತ್ತು ಸಾಧ್ಯವಾದಷ್ಟು ಪರಿಹಾರ ದೊರೆಯಬೇಕು ಎಂಬ ಆಶಯದೊಂದಿಗೆ ಪತ್ರಿಕೋದ್ಯಮ ಸೇವೆಯನ್ನು ಮುಂದುವರಿಸುವುದಾಗಿ ಪ್ರದೀಪ್ ತಿಳಿಸಿದ್ದಾರೆ. ಮಾಧ್ಯಮ ಸೇವೆಯಲ್ಲಿ ವಿವಿಧ ಸಾರ್ವಜನಿಕ ಸಾಮಾಜಿಕ ವಿಚಾರಗಳನ್ನು ನಿರಂತರವಾಗಿ ವರದಿ ಮಾಡುವ ಮೂಲಕ ಸಾರ್ವಜನಿಕವಾಗಿ ವರದಿ ಮಾಡುವ ಪತ್ರಕರ್ತರಾಗಿ ಸ್ವತಂತ್ರ ದಿನದಂದು ಸನ್ಮಾನಕ್ಕೆ ಅರ್ಹರಾಗಿರ್ತಾರೆ. ಇವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಧನ್ಯವಾದಗಳು.